ಬಿಲಿನೋ ಸೈಕೋ ಭಾಗ 29. ಆ ದಿನ ಆಸ್ಪತ್ರೆಯಲ್ಲಿ ರಮ್ಯಾ ಆಂಟಿ ನಾನು ಗರ್ಭಪಾತದ ಮಾತ್ರೆಗಳನ್ನು ಕೇಳಿದ್ದೆ ಅಂತ ಸುಳ್ಳು ಹೇಳಿದ್ರಲ್ಲ, ಅಸಲಿಗೆ ಆ ದಿನ ನಿಖರವಾಗಿ ಏನಾಯಿತು ಆರ್ಯನ್ ಅಂತ ಭೂಮಿಕಾ ತೀವ್ರ ಆತಂಕದಿಂದ ಕೇಳಿದ್ಲು. ಆರ್ಯನ್ ಕಾರನ್ನು ಚಲಾಯಿಸುತ್ತಲೇ ಅವಳ ಮುಖ ನೋಡಿ, ಮೊದಲು ಅಸಲಿ ವಿಷಯ ಏನು ಅಂತ ನೀನು ಹೇಳು ಭೂಮಿಕಾ. ಮಾತ್ರೆಗಳಿಂದಲೇ ನಿನ್ನ ಗರ್ಭಪಾತ ಆಯಿತು ಅಂತ ನಿನಗೆ ಕನ್ಫರ್ಮ್ ಆಗಿ ಗೊತ್ತಾ? ಆ ಮಾತ್ರೆಗಳನ್ನು ನನಗೆ ಕೊಟ್ಟಿದ್ಯಾರೋ ಮತ್ತು ನೀನು ಯಾಕೆ ಅದನ್ನು ತಿಂದೆ? ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡ್ದ. ಭೂಮಿಕಾ ಅಂದಿನ ಭೀಕರ ಘಟನೆಯನ್ನು ನೆನಪಿಸಿಕೊಳ್ತಾ ಕಣ್ಣೀರು ಹಾಕ್ತಾ ಅಂದು ಮನುಷ್ಯನಿಗೆ ರಮ್ಯಾ ಆಂಟಿ ನನ್ನ ಬಳಿ ಬಂದಿದ್ರು. ಅವ್ರು ನಿನಗೋಸ್ಕರ ಕೆಲವು ಗೂಡೆಗಳನ್ನು ಖರೀದಿಸಿ ತಂದಿರುವುದಾಗಿ ಹೇಳಿದರು ಮತ್ತು ನಿಖಿಲ್ಗೆ ಕೂಡ ಅವರು ಮನೆಗೆ ಬರ್ತಿರೋ ವಿಷಯ ಹೇಳಿದ್ದೀನಿ ಅಂತಲೂ ಹೇಳಿದ್ರು. ತುಂಬ ಪ್ರೀತಿಯಿಂದ ನಟಿಸುತ್ತಾ ನನಗೆ ಕುಡಿಯೋಕ್ಕೆ ಬಿಸಿ ಬಿಸಿ ಚಹಾ ಮಾಡಿಕೊಟ್ರು. ಆ ಚಹಾವನ್ನು ಕುಡಿದ ಕೆಲವೇ ನಿಮಿಷಗಳಲ್ಲಿ ನನಗೆ ಹೊಟ್ಟೆಯಲ್ಲಿ ವಿಚಿತ್ರವಾದ ನೋವು ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪುವಂತಾಯಿತು. ಖಂಡಿತವಾಗಿಯೂ ಅವರು ಆ ಚಹಾದಲ್ಲೇ ನನಗೆ ಗೊತ್ತಿಲ್ಲದ ಹಾಗೆ ಆ ಮಾತ್ರೆಗಳನ್ನು ಬೆರೆಸ್ಕೊಟ್ಟಿದ್ದಾರೆ. ಆರ್ಯನ್ ಸಿಟ್ಟಿನಿಂದ ಅಲ್ಲು ಕಡಿದು, ಓಹೋ, ಅಂದರೆ ಇದೆಲ್ಲ ಅವಳದೇ ಪ್ಲ್ಯಾನ್, ಕುತಂತ್ರ. ನಿನಗೊಂದು ಗೊತ್ತಾ ಭೂಮಿಕಾ, ಅವಳಿಗೆ ನೀವಿಬ್ಬರ ಒಪ್ಪಂದದ ಮದುವೆಯ ಸೀಕ್ರೆಟ್ ಮೊದಲೇ ಗೊತ್ತಾಗಿದೆ. ಅದೇ ಕಾರಣವನ್ನು ಇಟ್ಕೊಂಡು ನಿಖಿಲ್ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅದಕ್ಕಾಗಿಯೇ ಭೂಮಿಕಾಗೆ ಈ ಮಗು ಬೇಡವಾಗಿದೆ ಅಂತ ಇಡೀ ವಿಷಯವನ್ನು ತಿರುಚಿ ವಿಕಾಸ್ ಅಂಕಲ್ ತಲೆಯನ್ನೇ ತುಂಬಿಟ್ಟಿದ್ದಾಳೆ. ನೀನೇ ಸ್ವತಃ ಗರ್ಭಪಾತದ ಮಾತ್ರೆಗಳನ್ನು ಕೇಳಿ ಪಡ್ಕೊಂಡಿದ್ದೀಯಾ ಅಂತಾನು ಬಿಂಬಿಸಿದ್ದಾಳೆ. ಅದಕ್ಕೆ ವಿಕಾಸ್ ಅಂಕಲ್ಲು ಅಷ್ಟೊಂದು ಕೋಪಗೊಂಡಿದ್ರು ಅಂತ ಆರ್ಯನ್ ಆ ಕರಾಳ ಸತ್ಯವನ್ನು ಬಿಚ್ಚಿಟ್ಟನು. ಭೂಮಿಕಾಳಿಗೆ ಬೆಂಕಿ ಬಿದ್ದಂತಾಯಿತು. ಅದು ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು. ಆರ್ಯನ್, ಬಿಡು. ರಮ್ಯಾ ಆಂಟಿ ನನ್ನ ಬೆನ್ನ ಹಿಂದೆ ನನ್ನ ಬಗ್ಗೆ ಇಷ್ಟೆಲ್ಲ ಭೀಕರ ಸುಳ್ಳುಗಳನ್ನು ಹೇಳಿದ್ದಾರಾ? ಮಗುವಿಗೆ ಜನ್ಮ ನೀಡಲು ಬಯಸಲಿಲ್ಲ ಅಂತ ಅವನು ಕೂಡ ನಂಬಿದ್ದಾನಾ ಎಂಬ ಧ್ವನಿ ನಡುಗುತ್ತಾ ಕೇಳಿದ್ಲು. ಹೌದು, ರಮ್ಯಾ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಇಡೀ ಫ್ಯಾಮಿಲಿ ಮುಂದೆ ಟೀಕಿಸಿದ್ದಾಳೆ ಅಂತ ನಿಖಿಲ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಹಾಗಾಗಿ ಆರ್ಯನ್ ಹೇಳಿ ನಿಲ್ಲಿಸ್ತಾನೆ. ಅದಕ್ಕೆ ಅವನು ಏನು ಹೇಳ್ದ? ಏನೂ ಇಲ್ಲ. ಅವನು ನನ್ನ ಯಾವುದೇ ಮಾತಿಗೆ ಉತ್ತರಿಸಲೇ ಇಲ್ಲ, ಕಲ್ಲಿನಂತೆ ಮೌನವಾಗಿದ್ದ. ಆ ದಿನದಿಂದ ಇವತ್ತಿನವರೆಗೂ ನಾನು ಅವನ ಜೊತೆ ಮಾತಾಡೋಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಆರ್ಯನ್ ಬೇಸರದಿಂದ ಹೇಳ್ತಾನೆ. ನೀನು ನಿಜವಾಗಿಯೂ ಗಂಭೀರವಾಗಿ ಹೇಳ್ತಿದ್ದೀಯ ಆರ್ಯನ್? ಭೂಮಿಕಾ ತಲೆ ಹಿಡಿದುಕೊಂಡ್ಳು. ಹೌದು ಭೂಮಿಕಾ. ಇಬ್ಬರ ನಡುವೆ ಕೆಲವು ನಿಮಿಷಗಳ ಕಾಲ ವಿಚಿತ್ರವಾದ ಮೌನ ಆವರಿಸಿತು. ನಂತರ ಆರ್ಯನ್ ಕಾರಿನ ಬ್ರೇಕನ್ನು ಹಾಕುತ್ತಾ, ಭೂಮಿಕಾ, ನಾವು ಒಮಹಾ ಗಾರ್ಡನ್ ಮ್ಯಾನ್ಷನ್ ಹತ್ರ ಬಂದ್ವು ಅಂತ ಹೇಳ್ತಾನೆ. ಭೂಮಿಕಾ ತಕ್ಷಣವೇ ಕಾರ್ನಿಂದ ಇಳಿದ್ಲು. ಆರ್ಯನ್ ಕಾರ್ನಲ್ಲೇ ಕುಳಿತಿರುವುದನ್ನು ನೋಡಿ, ಆರ್ಯನ್, ನೀನು ನನ್ನ ಜೊತೆ ಒಳಗೆ ಬರ್ತಿಲ್ವಾ ಅಂತ ಕೇಳಿದ್ಲು. ನಾನು ಬರೋಕ್ಕೆ ಸಾಧ್ಯವಿಲ್ಲ ಭೂಮಿಕಾ, ನನಗೆ ಇವತ್ತು ಹಾಸ್ಪಿಟಲಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಮೇಜರ್ ಸರ್ಜರಿ ಇದೆ. ನಾನು ತಕ್ಷಣ ಹೊರಡಬೇಕು. ಆದರೂ ಒಳಗಡೆ ಏನಾದರೂ ಸಮಸ್ಯೆ ಅನಿಸಿದ್ರೆ ತಕ್ಷಣ ನನಗೆ ದಯವಿಟ್ಟು ಕರೆ ಮಾಡು ಅಂತ ಧೈರ್ಯ ಹೇಳಿ ಆರ್ಯನ್ ಕಾರನ್ನು ವೇಗವಾಗಿ ಚಲಾಯಿಸಿ ಹೊರಟು ಹೋಗ್ತಾನೆ. ಸರಿ ಅಂತ ಭೂಮಿಕಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಡದ ಒಳಗೆ ಓಡಿದ್ಲು. ಅವಳು ನಿಖಿಲ್ ಇರುವ ಫ್ಲ್ಯಾಟ್ನ ಬಾಗಿಲಿಗೆ ಹೋಗಿ ಆರ್ಯನ್ ಹೇಳಿದಂತೆ ಬದಲಾಗಿದ್ದ ಆ ಡಿಜಿಟಲ್ ಪಾಸ್ವರ್ಡನ್ನು ಹಾಕಲು ಪ್ರಯತ್ನಿಸಿದ್ಲು. ಆದರೆ ಅದು ಲಾಕ್ ಆಗಿತ್ತು. ಅವಳು ಗಾಬರಿಯಿಂದ ಡೋರ್ ಬೆಲ್ಲನ್ನು ಸತತವಾಗಿ ಬಾರಿಸಲು ಪ್ರಾರಂಭಿಸಿದ್ಲು. ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಿಖಿಲ್, ಪ್ಲೀಸ್ ಬಾಗಿಲು ತೆರೀರಿ ಅಂತ ಅವಳು ಜೋರಾಗಿ ಕೂಗಿದ್ಲು. ಹತ್ಲು. ಆದರೂ ಮರುಕ್ಷಣವೇ ಆ ಮನೆಯ ಬಾಗಿಲು ಸಂಪೂರ್ಣವಾಗಿ ಧ್ವನಿ ನಿರೋಧಕ ಆಗಿದೆ ಅನ್ನೋದು ಅವಳಿಗೆ ನೆನಪಿಗೆ ಬಂತು. ಅವಳ ಮನಸ್ಸಿನಲ್ಲಿ ಭಯದ ತೀವ್ರತೆ ಹೆಚ್ಚಾಯಿತು. ನಿಖಿಲ್ ಒಳಗೆ ಏನಾದರೂ ಮಾಡಿಕೊಂಡಿದ್ರೆ? ಅವಳ ಕೈ ನಡುಗುತ್ತಾ ಬೇರೆ ಪಾಸ್ವರ್ಡ್ಗಳನ್ನು ನಮೂದಿಸಲು ಪ್ರಯತ್ನಿಸಿತು. ನಿಖಿಲ್ನ ಹುಟ್ಟುಹಬ್ಬದ ದಿನಾಂಕ, ಅವನ ತಾಯಿಯ ಹುಟ್ಟುಹಬ್ಬ, ಅವರ ತಾಯಿಯ ಮರಣ ವಾರ್ಷಿಕೋತ್ಸವದ ಡೇಟ್, ಹೀಗೆ ತನಗೆ ನೆನಪಿದ್ದ ಎಲ್ಲ ನಂಬರ್ಗಳನ್ನು ಒತ್ತಿದ್ಲು. ಆದರೆ ಬಾಗಿಲು ತೆರೀಲೇ ಇಲ್ಲ. ಕೊನೆಯದಾಗಿ ಅವಳ ಮನಸ್ಸಿನಲ್ಲಿ ಒಂದು ಅನಿರೀಕ್ಷಿತ ದಿನಾಂಕ ನೆನಪಾಯಿತು. ಅವಳು ಕಣ್ಣು ಮುಚ್ಚಿ ಆ ನಂಬರನ್ನು ಒತ್ತಿದ್ಲು. ಅದು ಭೂಮಿಕಾ ತಾನು ಗರ್ಭಿಣಿ ಎಂದು ಜಗತ್ತಿಗೆ ಮತ್ತು ನಿಖಿಲ್ಗೆ ಅಧಿಕೃತವಾಗಿ ತಿಳಿಸಿದ ಒಂದು ಪವಿತ್ರವಾದ ದಿನಾಂಕವಾಗಿತ್ತು. ಕ್ಲಿಕ್ ಎಂಬ ಸಣ್ಣ ಧ್ವನಿಯೊಂದಿಗೆ ಇದ್ದಕ್ಕಿದ್ದಂತೆ ಆ ಬೃಹತ್ ಬಾಗಿಲು ತೆರೆದುಕೊಳ್ಳುತ್ತೆ. ಭೂಮಿಕಾಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ತಾನು ಗರ್ಭಿಣಿಯಾದ ದಿನವನ್ನು ನಿಖಿಲ್ ತನ್ನ ಅತ್ಯಂತ ರಹಸ್ಯವಾದ ಮನೆಯ ಪಾಸ್ವರ್ಡ್ ಆಗಿ ಮಾಡಿಕೊಂಡಿದ್ದಾನೆ. ಅಂದರೆ ಆತ ಆ ಮಗುವನ್ನು ಮತ್ತು ನನ್ನನ್ನು ಎಷ್ಟು ಗಾಢವಾಗಿ ಪ್ರೀತಿಸ್ತಿದ್ದ ಅನ್ನೋದನ್ನು ನೆನೆದು ಅವಳ ಹೃದಯ ತುಂಬಿ ಬಂತು. ಅವಳು ಆಶ್ಚರ್ಯ ಮತ್ತು ಕಣ್ಣೀರಿನೊಂದಿಗೆ ಮೆಲ್ಲನೆ ಕತ್ತಲೆಯಾಗಿದ್ದ ಆ ಮನೆಯೊಳಗೆ ಹೆಜ್ಜೆ ಇಟ್ಲು. ನಿಧಾನವಾಗಿ ಬಾಗಿಲು ತೆರೆದು ಕತ್ತಲೆ ಮನೆಯೊಳಗೆ ಹೋದ್ಲು. ಇಡೀ ಮನೆ ಅಕ್ಷರಶಃ ಅವ್ಯವಸ್ಥೆಯಿಂದ ಕೂಡಿತ್ತು. ಕೋಪ ಮತ್ತು ಹತಾಶೆಯಿಂದ ಆತ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಅಲ್ಲಿ ಇಲ್ಲಿ ಎಸೆದು ಹೊಡೆದಾಕಿದ್ದ. ಮಲಗುವ ಕೋಣೆಗೆ ಹೋಗಿ ಮಲಗಿರಬೇಕು ಅನ್ನೋದು ಅಲ್ಲಿನ ವಾತಾವರಣ ನೋಡಿದರೆ ತಿಳಿತಿತ್ತು. ಭೂಮಿಕಾ ತಲ್ಲಣಗೊಳ್ಳುತ್ತಾ ಮಲಗುವ ಕೋಣೆಯತ್ತ ಹೋದ್ಲು.
ಅಲ್ಲಿ ನಿಖಿಲ್ ಹಾಸಿಗೆಯ ಮೇಲೆ ಮಲಗಿದ್ದನು. ತನ್ನ ಇಡೀ ದೇಹವನ್ನು ಸಂಪೂರ್ಣವಾಗಿ ಬಿಳಿ ಕಂಬಳಿಯಿಂದ ಮುಚ್ಚಿಕೊಂಡಿದ್ದ. ಕಂಬಳಿಯ ಸಂದಿನಿಂದ ಕಾಣುತ್ತಿದ್ದ ಅವನ ಮುಖ ಸಂಪೂರ್ಣವಾಗಿ ಕಳಗುಂದಿ ಮೊಸಕಾಗಿತ್ತು. ಭೂಮಿಕಾ ಗಾಬರಿಯಿಂದ ಹಾಸಿಗೆಯ ಬಳಿಗೆ ಓಡಿ ಬಂದು ನಡುಗುವ ಕೈಗಳಿಂದ ಅವನ ಮುಖವನ್ನು ಹಿಡಿದುಕೊಂಡು ಅತ್ಯಂತ ಆರ್ದ್ರತೆಯಿಂದ ಕೇಳಿದ್ಲು, ನಿಖಿಲ್, ಕಣ್ಣು ತೆರಿ. ನೀನು ಚೆನ್ನಾಗಿದೀಯಾ? ಏನಾಗಿದೆ ನಿನಗೆ? ನನಗೆ ತುಂಬಾನೇ ಚಳಿ ಆಗ್ತಿದೆ. ನಿಖಿಲ್ ಪ್ರಜ್ಞೆ ತಪ್ಪಿದವನಂತೆ ಗುಣಗುತ್ತಾ ಕಂಬಳಿಯನ್ನು ಇನ್ನಷ್ಟು ಮೇಲಕ್ಕೆ ಎಳೆದ. ಸರಿ ಸರಿ, ಹೆದರಬೇಡ, ನಾನು ಇಲ್ಲೇ ನಿನ್ನ ಪಕ್ಕದಲ್ಲೇ ಇದ್ದೇನೆ. ಭೂಮಿಕಾಗೆ ತನ್ನ ಇಡೀ ಮುನಿಸನ್ನು ಮರೆತು ನಿಖಿಲನ್ನು ಪ್ರೀತಿಯಿಂದ ಅಪ್ಕೊಂಡು ಅವನ ಪಕ್ಕದಲ್ಲೇ ಮಲಗಿದ್ಲು. ಅವಳ ತಬ್ಬುಗೆಯಲ್ಲಿ ಅವನಿಗೆ ಬೆಚ್ಚಗಿನ ಆಸರೆ ನೀಡಿದ್ಲು. ಅವಳು ಕೈ ಮುಟ್ಟಿ ನೋಡಿದಾಗ ಅವನಿಗೆ ಜ್ವರ ಅನಿಸ್ಲಿಲ್ಲ. ಆದರೆ ಆಹಾರವಿಲ್ಲದೆ ಅವನ ಮುಖ ಸಂಪೂರ್ಣವಾಗಿ ಮುಸುಕಾಗಿ ಕಾಣ್ತಿತ್ತು. ಅವನ ರೋಮಾಂಚಕ ತುಟಿಗಳು ಜೀವವಿಲ್ಲದ ಬಣ್ಣರಹಿತವಾಗಿದ್ದ ಹೊಡಗೋಗಿತ್ತು. ನಿಜವಾಗಿಯೂ ತೀವ್ರವಾಗಿ ದಣಿದಿರೋ ಥರ. ನಿಖಿಲ್ ಮೆಲ್ಲನೆ ಕಣ್ಬಿಟ್ಟು ಎಚ್ಚರವಾದಾಗ ಅದಾಗಲೇ ತಡರಾತ್ರಿ ಆಗಿತ್ತು. ಕತ್ತಲ ಕೋಣೆಯಲ್ಲಿ ಆತ ಕಣ್ಣು ತೆರೆದಾಗ ಬೆಡ್ನ ಪಕ್ಕದಲ್ಲೇ ಕುಳಿತಿದ್ದ ಭೂಮಿಕಾ ತನಗಾಗಿ ಕುಡಿಯಲು ನೀರು ತಂದಿರುವುದನ್ನು ಕಂಡು ದಂಗಾದ. ಆತ ಕರಕಲು ಧ್ವನಿಯಲ್ಲಿ, ನೀನು ಈ ಬೀಗ ಹಾಕಿದ ಮನೆಯೊಳಗೆ ಹೆಂಗೆ ಬಂದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀನು ಎಚ್ಚರ ಆದದ್ದು ಒಳ್ಳೆಯದಾಯಿತು. ಈಗ ನೀನು ಚೆನ್ನಾಗಿದೆಯಾ ಅಂತ ಭೂಮಿಕಾ ಕಾಳಜಿಯಿಂದ ಕೇಳಿದ್ಲು. ನೀನು ಯಾಕೆ ಇಲ್ಲಿಗೆ ಬಂದೆ? ನಿಖಿಲ್ ಮುಖ ತಿರುಗಿಸಿ ಕಠಿಣವಾಗಿ ಕೇಳ್ದ. ವಾಸ್ತವವಾಗಿ ನೀನು 3 ದಿನಗಳಿಂದ ಉಪವಾಸ ಇದೆಯಂತೆ. ನಾನು ನಿನ್ನನ್ನು ಊಟ ಮಾಡಲು ಎಬ್ಬಿಸಲು ಬಂದಿದ್ದೇನೆ ಎಂದು ಭೂಮಿಕಾ ಮೃದುವಾಗಿ ಹೇಳಿದ್ಲು. ಇದೆಲ್ಲ ನೀನು ನನಗಾಗಿ ಮಾಡಬೇಕಾದ ಅಗತ್ಯ ಏನಿದೆ? ನಿಖಿಲ್ ತನ್ನ ಇಂದಿನ ಗಾಂಭೀರ್ಯವನ್ನು ನಟಿಸುತ್ತಾ ಹೇಳ್ದ. ಈಗಾಗಲೇ ತುಂಬಾ ತಡವಾಗಿದೆ. ನೀನು ಹಠ ಬಿಟ್ಟು ಈಗ ಊಟ ಮಾಡಬೇಕು. ಉಳಿದ ವಿಷಯದ ಬಗ್ಗೆ ನಾವು ನಂತರ ನಿಧಾನವಾಗಿ ಮಾತಾಡೋಣ. ಭೂಮಿಕಾ ನಿಖಿಲ್ ಹಾಸಿಗೆಯಿಂದ ಎದ್ದೇಳಲು ಪ್ರಯತ್ನಿಸಿದನು. ಆದರೆ ಕಳೆದ 2 ದಿನಗಳಿಂದ ಹೊಟ್ಟೆಗೆ ಒಂದು ಹಗುಲು ಅನ್ನ ತಿನ್ನದ ಕಾರಣ ಆತನ ದೇಹ ತೀವ್ರವಾಗಿ ದುರ್ಬಲವಾಗಿತ್ತು. ಆತ ಕೊನೆಯದಾಗಿ ಒಟ್ಟಿಗೆ ಹಾಕ್ಕೊಂಡಿದ್ದು ಕೇವಲ ಬಿಯರ್ ಮಾತ್ರ. ಎದ್ದವನೇ ತಲೆ ತಿರುಗಿ ಸ್ವಲ್ಪ ಹೆಡವಿ ಕೆಳಗೆ ಬೀಳಲು ಹೋಗ್ತಾನೆ. ಆದರೆ ಭೂಮಿಕಾ ತಕ್ಷಣವೇ ಮುನ್ನುಗ್ಗಿ ಬಂದು ತನ್ನ 2 ಕೈಗಳಿಂದ ಆತನನ್ನು ಗಟ್ಟಿಯಾಗಿ ಹಿಡಿದು ಬೆಂಬಲ ನೀಡ್ತಾಳೆ. ಅವಳು ಆತನನ್ನು ಮೆಲ್ಲನೆ ನಡೆಸಿ ಡೈನಿಂಗ್ ಟೇಬಲ್ ಬಳಿಗೆ ಕರೆದೊಯ್ದು ತಾನು ಪ್ರೀತಿಯಿಂದ ಸಿದ್ಧಪಡಿಸಿದ್ದ ಬಿಸಿ ಬಿಸಿ ಆಹಾರವನ್ನು ಆತನ ಮುಂದೆ ಇಟ್ಲು. ಮೊದಲ ಬಾರಿಗೆ ನಿಖಿಲ್ ಯಾವುದೇ ಹಠ ಮಾಡದೆ ಚಲಿಸದೆ ಮೌನವಾಗಿ ಕುಳಿತಿದ್ದ. ನಾನೇ ನಿನಗೆ ತುತ್ತು ಕೊಡಲೇ ಎಂದು ಭೂಮಿಕಾ ಕೇಳಿದಾಗ ಆತನ ಅಹಂ ಅಡ್ಡ ಬಂತು. ಆತ ಬೇಗನೆ ಚಮಚವನ್ನು ಕೈಗೆತ್ಕೊಂಡು ತಾನೇ ಸ್ವತಃ ತಿನ್ನಲು ಪ್ರಾರಂಭಿಸಿದ. ಆತ ಊಟ ಮುಗಿಸಿದ ನಂತರ ಭೂಮಿಕಾ ಅಡುಗೆ ಮನೆಗೆ ಹೋಗಿ ಎಲ್ಲ ಪಾತ್ರೆಗಳನ್ನು ನಿಶ್ಶಬ್ದವಾಗಿ ಸ್ವಚ್ಛಗೊಳಿಸಿದ್ಲು. ನಿಖಿಲ್ ಕೋಣೆಗೆ ಹೋಗಿ ಬೇಗನೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಂತರ ತನ್ನ ಕೋಟನ್ನು ಧರಿಸಿ ಕಾರಿನ ಕೀಲ್ಗಳನ್ನು ಕೈಗೆ ತಗೊಂಡು ಬಂದು ಭೂಮಿಕಾಳ ಮುಂದೆ ನಿಂತನು. ನಾನು ಕಾರ್ನಲ್ಲಿ ನಿನ್ನ ಎತ್ತವರ ಮನೆಗೆ ಬಿಟ್ಟು ಬರುತ್ತೇನೆ. ನಿನ್ನ ಬ್ಯಾಗ್ ತೆಗೆದುಕೋ ಅಂತ ಹೇಳ್ತಾನೆ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ. ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ ಎಂದು ಭೂಮಿಕಾ ನೇರವಾಗಿ ಹೇಳಿದ್ಲು. ಭೂಮಿಕಾ, ನನ್ನ ಮಾತು ಕೇಳು. ನೀನು ನನಗಾಗಿ ಇಷ್ಟೆಲ್ಲ ನಾಟಕ ಮಾಡಬೇಕಾಗಿಲ್ಲ. ಸುಮ್ಮನೆ ನಿನ್ನ ಮನೆಗೆ ಹೊರಡು. ಆತ ಕಠಿಣವಾಗಿ ಹೇಳಿದ. ಇದು ನನ್ನದೇ ಮನೆ ನಿಖಿಲ್. ಭೂಮಿಕಾ ಗಟ್ಟಿಯಾಗಿ ಹೇಳಿದಾಗ ಆತ ಮುನ್ನುಗ್ಗಿ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಆಕ್ರೋಶ ಮತ್ತು ನೋವಿನಿಂದ ಕೇಳಿದ. ನನಗೆ ಎಲ್ಲವೂ ಗೊತ್ತು ಭೂಮಿಕಾ. ಆರ್ಯನ್ ಅಥವಾ ಆ ಮಿಸ್ಟರ್ ವಿಕಾಸ್ ಅಂಕಲ್ ಇಲ್ಲದಿದ್ದರೆ ನಿನ್ನ ಈ ಸ್ವಾರ್ಥಿ ತಂದೆ ನಿನ್ನನ್ನು ಇಲ್ಲಿಗೆ ಬರುವಂತೆ ಬಲವಂತವಾಗಿ ಒತ್ತಾಯಿಸಿ ಕಳಿಸಿರಬೇಕು. ಯಾರೋ ಒತ್ತಾಯ ಮಾಡಿದಾಗ ಅಂತ ನೀನು ನನ್ನ ಮುಂದೆ ಬಂದು ಈ ಥರ ಸುಳ್ಳು ಕಾಳಜಿಯ ನಾಟಕವನ್ನು ಮಾಡಬೇಕಾಗಿಲ್ಲ. ಯಾರೋ ಒತ್ತಾಯ ಮಾಡಿದ್ರು ಅಂತ ನೀನು ಇಲ್ಲಿಗೆ ಬಂದು ಈ ಸುಳ್ಳು ಕಾಳಜಿಯ ನಾಟಕ ಮಾಡಬೇಕಾಗಿಲ್ಲ. ಈಗ ನಮ್ಮ ನಡುವಿನ ಈ ಒಪ್ಪಂದದ ಮದುವೆ ಮುಗಿದಿದೆ ಎಂದು ನಿಖಿಲ್ ಮದುವೆಯ ಒಂದು ಅತ್ಯಂತ ಕಠಿಣ ಹಾಗೂ ಬೇಸರದ ಧ್ವನಿಯಲ್ಲೇ ಒಂದು ಕಾಂಟ್ರಾಕ್ಟ್ ವಿಚಾರವನ್ನು ಹೇಳ್ತಾನೆ. ಭೂಮಿಕಾಳ ಕಣ್ಣುಗಳು ತುಂಬಿ ಬಂದವು. ಅವಳು ಆರ್ದ್ರತೆಯಿಂದ ಕೇಳಿದ್ಲು, ನಿಖಿಲ್, ನೀನು ನನ್ನನ್ನು ಅಷ್ಟೊಂದು ದ್ವೇಷಿಸ್ತೀಯಾ? ನಿಖಿಲ್ ಅವಳ ಕಣ್ಣುಗಳನ್ನು ನೋಡಲಾಗದೆ ಮುಖ ತಿರುಗಿಸ್ಕೊಂಡು, ಭೂಮಿಕಾ, ನನ್ನನ್ನು ದ್ವೇಷಿಸ್ತಿಲ್ಲ. ನನಗೆ ಇನ್ನು ನನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ನೆಮ್ಮದಿ ಕೆಡಿಸುವ ಗೊಂದಲಗಳು ಬೇಡ. ನಾನು ಸಂಪೂರ್ಣವಾಗಿ ಸುಸ್ತಾಗಿದ್ದೀನಿ. ನನಗೆ ಬೇಸರವಾಗಿದೆ. ನನಗೆ ಜೀವನವೇ ಬೇಡವಾಗಿದೆ. ಭೂಮಿಕಾಳ ಕೈಯನ್ನು ಬಿಡಿಸಿ ಅವಳನ್ನು ಹಿಂದಕ್ಕೆ ಎಳೆದನು ಮತ್ತು ಅವಳು ಅಲ್ಲಿಂದ ಹೊರಡಲಿ ಎಂದು ಬೇರೆಡೆಗೆ ತಿರುಗಿದನು. ಭೂಮಿಕಾ ಅಲ್ಲಿಂದ ಕದಲೇ ಇಲ್ಲ. ಗಟ್ಟಿಯಾದ ಧ್ವನಿಯಲ್ಲಿ, ರಮ್ಯಾ ಹೇಳಿದಂತೆ ನಾನೇ ಸ್ವತಃ ಗರ್ಭಪಾತದ ಮಾತ್ರೆಗಳನ್ನು ಕೇಳಿ ಪಡೆದುಕೊಂಡೆ ಅಂತ ನೀನೂ ನಂಬ್ತಿದೀಯಾ? ಈ ಒಂದೇ ಒಂದು ವಾಕ್ಯವನ್ನು ಕೇಳಿದ ತಕ್ಷಣ ನಿಖಿಲ್ ಜಾಗದಲ್ಲಿ ಸ್ತಬ್ಧನಾಗಿ ನಿಂತು ನಿಧಾನವಾಗಿ ಅವಳ ಕಡೆ ತಿರುಗಿದ. ಅವನ ಮನಸ್ಸಿನ ಒಂದು ಮೂಲೆ ಅತ್ಯಂತ ಭಯದಿಂದ ಯೋಚಿಸಿತು. ಒಂದು ವೇಳೆ ರಮ್ಯಾ ಹೇಳಿದ್ದು ನಿಜವಾಗಿದ್ರೆ ಏನಾಗ್ತಿತ್ತು? ಆ ದಿನ ಮನುಷ್ಯನಲ್ಲಿ ನಿಜವಾಗಿ ಏನಾಯಿತು ಅಂತ ನೀನು ಗೊತ್ತಾ ನಿಖಿಲ್? ಭೂಮಿಕಾ ಅವನ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸುತ್ತಾ ಹೇಳಿದ್ಲು.
ನನಗೆ ಗೊತ್ತಿಲ್ಲ, ಸತ್ಯವನ್ನು ತಿಳಿಯುವ ಧೈರ್ಯವೂ ಇಲ್ಲ ಅಂತ ನಿಖಿಲ್ ಒಳಗೊಳಗೆ ಭಯಗೊಂಡ. ರಮ್ಯಾ ಹೇಳಿದ್ದು ಸುಳ್ಳು ಎಂದು ಅವನ ಆತ್ಮಕ್ಕೆ ಗೊತ್ತಿತ್ತು. ಯಾಕಂದರೆ ಭೂಮಿಕಾ ಎಂದಿಗೂ ಸುಳ್ಳು ಹೇಳೋಳಲ್ಲ. ಒಂದು ವೇಳೆ ಅವಳೆಯ ಮಾತುಗಳನ್ನು ಕೇಳಿದರೂ ಅದನ್ನು ಅವಳು ನೇರವಾಗಿ ಅವನ ಮುಖಕ್ಕೆ ಹೊಡೆದಂತಲೇ ಹೇಳ್ತಿದ್ಲೇ ಹೊರತು ಈ ಕಣ್ಣೀರು ಆಗ್ತಿರ್ಲಿಲ್ಲ. ಆ ಸತ್ಯವನ್ನು ತೆಗೆದುಕೊಳ್ಳುವ ಶಕ್ತಿ ಅವನಿಗಿರಲಿಲ್ಲ. ಭೂಮಿಕಾ, ನನಗಿನ್ನು ಏನನ್ನೂ ತಿಳಿಯುವ ಇಷ್ಟವಿಲ್ಲ. ನಾನು ನಿನಗೆ ಒಳ್ಳೆಯ ಗಂಡನಾಗಕ್ಕೂ ಸಾಧ್ಯ ಇಲ್ಲ ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ನನ್ನ ಜೊತೆಗಿದ್ದರೆ ನೀನು ಕೇವಲ ತೊಂದರೆ ಮತ್ತು ನರಕವನ್ನು ಮಾತ್ರ ಕಾಣ್ತೀಯ ಅಂತ ನಿಖಿಲ್ ತನ್ನ ನೋವನ್ನು ಬಚ್ಚಿಟ್ಕೊಂಡು ಹೇಳ್ತಾನೆ. ನಿಖಿಲ್, ನನ್ನ ಹಾಣಿಯಾಗಿಯೂ ಹೇಳ್ತಿದ್ದೀನಿ, ನಾನು ಮಾತ್ರೆಗಳನ್ನು ಯಾರ ಬಳಿಯೂ ಕೇಳಲಿಲ್ಲ ಅಂತ ಭೂಮಿಕಾ ಜೋರಾಗಿ ಹೇಳಿದಾಗ ಅವಳ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ನಿರಂತರವಾಗಿ ಹರಿತಿತ್ತು. ನೀನು ನನ್ನನ್ನು ನಂಬ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ ನಿಖಿಲ್, ಆದರೆ ನಾನು ನಮ್ಮ ಮುದ್ದಾದ ಮಗುವನ್ನು ಕೊಂದಿಲ್ಲ. ದಯವಿಟ್ಟು ನನ್ನನ್ನು ನಂಬು. ಆ ಕ್ರೂರ ರಮ್ಯಾ ಆಂಟಿ ನನಗೆ ಕುಡಿಯಲು ಕೊಟ್ಟ ಆ ಚಹಾದಲ್ಲಿ ಮೋಸ ಮಾಡಿ ಆ ಭೀಕರ ಮಾತ್ರೆಗಳನ್ನು ಬೆರೆಸಿಕೊಟ್ಟಿದ್ದಾರೆ ಎಂದು ಅವಳು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು. ಅವಳ ನಿಷ್ಕಲ್ಮಶ ಕಣ್ಣೀರು ಸತ್ಯವನ್ನು ಕೇಳಿದ ನಿಖಿಲ್ನ ಹೃದಯ ಕರಗಿ ನೀರಾಯಿತು. ಆತ ತಕ್ಷಣವೇ ಒಂದು ಹೆಜ್ಜೆ ಮುಂದಿಟ್ಟು ಇಷ್ಟು ದಿನ ಹಂಬಲಿಸ್ತಿದ್ದ ಆಕೆಯ ಕಣ್ಣೀರನ್ನು ತನ್ನ ಕೈಗಳಿಂದ ಒರೆಸಲು ಹೋದನು. ಮರುಕ್ಷಣವೇ ತಾನು ಅವಳಿಗೆ ಕೊಟ್ಟ ನೋವು ನೆನಪಾಗಿ ಕೈಯನ್ನು ಅರ್ಧದಲ್ಲೇ ನಿಲ್ಲಿಸಿ ಹಿಂದೆ ಸರಿದನು. ಆತ ಅತ್ಯಂತ ತಣ್ಣನೆಯ ಗದ್ಗದಿತ ಧ್ವನಿಯಲ್ಲಿ ಹೇಳ್ದ, ನಾನು ನಿನ್ನನ್ನು ನಂಬ್ತೀನಿ ಭೂಮಿಕಾ, ನೀನು ಎಂದಿಗೂ ನಿನ್ನ ಸ್ವಂತ ಮಗುವನ್ನು ಕೊಲ್ಲುವಂಥವಳಲ್ಲ. ಆದರೆ ಇಷ್ಟೆಲ್ಲ ಆದ ಮೇಲೆಯೂ ನೀನು ನನ್ನ ಜೊತೆಗೆ ಇರಲು ಬಯಸ್ತಿರುವುದು ನನ್ನ ತಪ್ಪು. ಅದು ನಿನ್ನ ಜೀವನಕ್ಕೆ ಮಾಡುವ ದ್ರೋಹ. ನಿನಗೆ ನೆನಪಿದೆಯಾ, ಆ ರಮ್ಯಾ ತನ್ನ ಸೇಡನ್ನು ತೀರಿಸ್ಕೊಳ್ಳಲು ಇಷ್ಟೊಂದು ಕೀಳು ಮಟ್ಟಕ್ಕಿಳಿದು ನಮ್ಮ ಮಗುವನ್ನೇ ಕೊಂದಿದ್ದಾಳೆ ಅಂತ ನಿನ್ನ ಆಸ್ಪತ್ರೆಯ ಬೆಡ್ ಮೇಲಿದ್ದಾಗಲೇ ಕಿರುಚಾಡಿದ್ದೆ. ನಿನ್ನ ಸ್ವಂತ ಜೀವನದ ಬಗ್ಗೆ ನೀನು ಯೋಚಿಸಲೇ ಇಲ್ಲ. ಆಕೆ ಖಂಡಿತವಾಗಿಯೂ ಮತ್ತೆ ನನ್ನನ್ನು ನೋಯಿಸಲು, ನನ್ನ ಮೇಲಿನ ದ್ವೇಷಕ್ಕೆ ನಿನ್ನನ್ನು ದಾಳವಾಗಿ ಬಳಸ್ಕೊಳ್ತಾಳೆ. ನೀನು ನನಗೋಸ್ಕರ ಇನ್ನು ಎಷ್ಟು ಅಂತ ಕಷ್ಟಪಡ್ತೀಯ ಭೂಮಿಕಾ? ದಯವಿಟ್ಟು ನನ್ನಿಂದ ದೂರ ಹೊರಟು ಹೋಗ್ಬಿಡು. ನೀನಾದರೂ ನೆಮ್ಮದಿಯಾಗಿರು ಅಂತ ಮೆಲುಧ್ವನಿಯಲ್ಲಿ ಹೇಳುತ್ತಾ ನಿಖಿಲ್ ಹಿಂದೆ ತಿರುಗಿ 2 ಹೆಜ್ಜೆ ಮುಂದಕ್ಕೆ ಇಟ್ಟನು. ಆದರೆ ಈ ಬಾರಿ ಭೂಮಿಕಾ ಅವನನ್ನು ಬಿಡಲು ಸಿದ್ಧವಿರಲಿಲ್ಲ. ಇದ್ದಕ್ಕಿದ್ದಂತೆ ಅವಳು ಮುನ್ನುಗ್ಗಿ ಬಂದು ನಿಖಿಲ್ನ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡಿದು ಅವನ ಮುಂದೆ ಬಂದು ನಿಂತಳು. ಇಲ್ಲ ನಿಖಿಲ್, ನನ್ನನ್ನು ನಿನ್ನಿಂದ ದೂರ ಮಾಡಬೇಡ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಿನ್ನಿಂದ ದೂರವಾಗಿ ಬದುಕಲು ನನ್ನಿಂದ ಸಾಧ್ಯವಿಲ್ಲ. ಒಂದು ಕ್ಷಣವೂ ನೀನಿಲ್ಲದ ಒಂದು ದಿನವನ್ನು ನೆನೆಸ್ಕೊಳ್ಳಲ್ಲ. ಹೀಗೆ ಹೇಳುತ್ತಾ ಅವಳು ಆವೇಶದಿಂದ ಅವನ ಕುತ್ತಿಗೆ ಮೇಲೆ ತನ್ನ 2 ಕೈಗಳನ್ನು ಇಟ್ಟು ಅವನನ್ನು ತನ್ನ ಕಡೆಗೆ ಎಳೆದುಕೊಂಡು ಅತ್ಯಂತ ಗಟ್ಟಿಯಾಗಿ ಅಪ್ಪಿಕೊಂಡ್ಳು. ಇಷ್ಟು ದಿನ ಕಲ್ಲಿನಂತೆ ಮೌನವಾಗಿ ತನ್ನೊಳಗೆ ನೋವನ್ನು ನುಂಗಿ ನಿಂತಿದ್ದ ಕಠಿಣ ನಿಖಿಲ್ ಇದ್ದಕ್ಕಿದ್ದಂತೆ ಮಗುವಿನಂತೆ ಜೋರಾಗಿ ಕಣ್ಣೀರು ಸುರಿಸಲಾರಂಭಿಸಿದ. ಆ ನಿಶಬ್ದ ಕೋಣೆಯಲ್ಲಿ ಇಬ್ಬರು ಯಾವುದೇ ಶಬ್ದ ಮಾಡದೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರನ್ನು ಹಾಕ್ತಿದ್ರು. ನಿಖಿಲ್ನ ಸಡಿಲವಾಗಿದ್ದ ತೋಡುಗಳು ಈಗ ಭೂಮಿಕಾಳ ಸೊಂಟವನ್ನು ಅತ್ಯಂತ ಬಿಗಿಯಾಗಿ ಸುತ್ತುವರೆದಿದ್ವು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಕೋಟಿಯಾಗಿ ಹರಿಯುತ್ತಿರಲು ಅವನು ಅವಳ ಕುತ್ತಿಗೆಯ ಸಂದಿನಲ್ಲಿ ತನ್ನ ಮುಖವನ್ನು ಊದ್ಕೊಂಡು ಅಳುತ್ತಾ ಇದ್ದ. ಭೂಮಿಕಾ ಕೂಡ ತನ್ನ ಗಂಡನ ನೋವನ್ನು ಅರಿತು ಅಳುತ್ತಲೇ ಅವನ ಬೆನ್ನನ್ನು ನಿಧಾನವಾಗಿ ಸವರುತ್ತಾ ಸಾಂತ್ವನವನ್ನು ಹೇಳ್ತಾ ಇದ್ಲು. ಅವರಿಬ್ಬರು ತಮ್ಮ ಪ್ರೀತಿಯ ಮೊದಲ ಮಗುವನ್ನು ಕಳ್ಕೊಂಡಿದ್ರು. ಅವರ 100 ನಿರೀಕ್ಷೆಗಳು, ನವಮಾಸದ ಸಂತೋಷ, ಭವಿಷ್ಯದ ಸುಂದರ ಭರವಸೆ ಛಿದ್ರಗೊಂಡಿತ್ತು. ಆ ಭೀಕರ ದುರಂತದಿಂದ ಇಬ್ಬರ ಮನಸ್ಸುಗಳು ಒಡೆದು ಚೂರಾಗಿದ್ವು. ಆದರೆ ಇಡೀ ಜಗತ್ತಿನಲ್ಲಿ ಆ ನೋವನ್ನು ಹಂಚಿಕೊಳ್ಳಲು ಈಗ ಅವರಿಬ್ಬರಿಗೂ ಒಬ್ಬರನ್ನು ಬಿಟ್ಟರೆ ಮತ್ತಾರೂ ಇಲ್ಲ. ಆಳವಾದ ನೋವನ್ನು ಅರ್ಥ ಮಾಡಿಕೊಳ್ಳಲು, ಪರಸ್ಪರರು ಬೆಂಬಲಿಸಲು ಸಾಧ್ಯವಾಗಿತ್ತು. ಭಾವನಾತ್ಮಕ ಅಪ್ಪುಗೆಯಲ್ಲೇ ಮುಳುಗಿದ್ರು. ತದನಂತರ ಭೂಮಿಕಾ ಮೆಲ್ಲನೆ ಅವನಿಂದ ದೂರ ಸರಿದು ನಿಖಿಲ್ನ ಮುಖವನ್ನು ತನ್ನ 2 ಕೋಮಲವಾದ ಕೈಗಳಲ್ಲಿ ಪಡೆದುಕೊಂಡ್ಳು. ಯಾವಾಗಲೂ ಗಂಭೀರವಾಗಿ ಕಠಿಣವಾಗಿರ್ತಿದ್ದ ಈ ಕೋಪಿಷ್ಟ ನಿಖಿಲ್ ಈಗ ಭೂಮಿಕಾಳ ಮುಂದೆ ಕೇವಲ ಒಂದು ಸಣ್ಣ ಮಗುವಿನಂತೆ ಕಣ್ಣೀರನ್ನು ಸುರಿಸ್ತಾ ಅಳುತ್ತಿದ್ದನ್ನು ಅವನ ಆ ಸುಂದರ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿತಿತ್ತು. ಭೂಮಿಕಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅತ್ಯಂತ ಗಾಢವಾದ ಪ್ರೀತಿಯಿಂದ ನಿಖಿಲ್ನ ಬಣ್ಣರಹಿತವಾಗಿದ್ದ ತುಟಿಗಳಿಗೆ ಪ್ರೀತಿಯ ಮುತ್ತನ್ನಿಟ್ಟಿದ್ಲು. ಆಕೆ ಮುತ್ತಿಟ್ಟ ಮೆಲ್ಲನೆ ಆ ತೇವವಾದ ಕಣ್ಣುಗಳು ಪ್ರೀತಿಯಿಂದ ನೋಡಿದ್ಲು. ಆ ನೋಟದಲ್ಲಿ ಜಗತ್ತಿನ ಎಲ್ಲ ತಪ್ಪು ತಿಳುವಳಿಕೆಗಳು ಕರಗಿ ಹೋಗಿದ್ವು. ನಿಖಿಲ್, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ನೀನು ಹುಟ್ಟುಹಬ್ಬದ ಆ ಶುಭ ದಿನದಂತೆ ನಾನು ನಿನಗೆ ನನ್ನ ಪ್ರೀತಿಯ ವಿಷಯವನ್ನು ಹೇಳಬೇಕಂತ ಅಂದ್ಕೊಂಡೆ. ಅನಿರೀಕ್ಷಿತ ಪರಿಸ್ಥಿತಿಗಳಿಂದ ನನಗವತ್ತು ಇದನ್ನು ಹೇಳೋಕ್ಕಾಗಲೇ ಇಲ್ಲ. ಆದರೆ ಆ ಮಾತನ್ನು ಇನ್ನೂ ನನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಈಗಲೇ ನಿನಗೆ ಹೇಳೋಕ್ಕೆ ಬಯಸ್ತೀನಿ. ನಾನು ನಿನ್ನನ್ನು ಹುಚ್ಚುಚ್ಚಿಯಾಗಿ ಪ್ರೀತಿಸ್ತೀನಿ, ತುಂಬ ಪ್ರೀತಿಸ್ತೀನಿ ನಿಖಿಲ್. ನನ್ನ ಕೊನೆ ಉಸಿರಿರುವವರೆಗೂ ನಾನು ನಿನ್ನೊಂದಿಗೇ ಬದುಕ್ತೀನಿ. ನನಗೆ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಭೂಮಿಕಾ ಅವನ ಕಣ್ಣುಗಳನ್ನೇ ನೋಡುತ್ತಾ ತನ್ನ ಹೃದಯದ ಅಸಲಿ ಪ್ರೀತಿಯನ್ನು ಬಚ್ಚಿಟ್ಲು. ಅವಳ ಮುದ್ದಾದ ಪ್ರೇಮದ ನುಡಿಗಳಿಗೆ ಕೇಳಿದ ನಿಖಿಲ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದವು.
ಆತ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು, ನಾನು ನಿನ್ನನ್ನು ಅಷ್ಟೇ ಗಾಢವಾಗಿ ಪ್ರೀತಿಸ್ತೀನಿ ಭೂಮಿಕಾ. ಈ ಜಗತ್ತಿನಲ್ಲಿ ನಿನ್ನನ್ನು ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗೋದಿಲ್ಲ. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಎಂದು ಮಾತು ನೀಡಿದನು. ಹೀಗೆ ಹೇಳುತ್ತಾ ನಿಖಿಲ್ ಭೂಮಿಕಾಳ ಆ ಕೋಮಲವಾದ ತುಟಿಗಳಿಗೆ ಅತ್ಯಂತ ಆಳವಾಗಿ ಮುತ್ತಿಕ್ಕಿದ್ದ. ಆವೇಶದಲ್ಲಿ ಅವಳನ್ನು ಮೆಲ್ಲನೆ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮಲಗುವ ಕೋಣೆಯತ್ತ ನಡೆದ. ಅದು ಆ ಕತ್ತಲೆಯ ಮೌನ ರಾತ್ರಿಯಲ್ಲಿ ಇಬ್ಬರ ಮನಸ್ಸು ಮತ್ತು ಆತ್ಮಗಳು ಒಂದಾದವು. ಅವರು ಒಟ್ಟಿಗೆ ಮಲಗಿದ್ರು ಕೂಡ. ಮರುದಿನ ಬೆಳಗ್ಗೆ ಮನೆಯಲ್ಲಿದ್ದ ಆ ಕತ್ತಲೆಯ ಕಾರ್ಮೋಡ ಕರಗಿ ಹೊಸ ಬೆಳಕು ಮೂಡಿತು. ಭೂಮಿಕಾ ಬೆಳ್ಳಂಬೆಳಗಿ ಎದ್ದು ತನ್ನ ಸ್ನಾನ ಮುಗಿಸಿ ಒದ್ದೆ ಕೂದಲಿನೊಂದಿಗೆ ರೂಮ್ನಿಂದ ಹೊರಗೆ ಬಂದಾಗ ಅದಾಗಲೇ ನಿಖಿಲ್ ಕೂಡ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿದ್ದ. ಭೂಮಿಕಾ ಕನ್ನಡಿಯ ಮುಂದೆ ನಿಂತು ಬಿಳಿ ಟವಲ್ನಿಂದ ತನ್ನ ಉದ್ದನೆಯ ಕೂದಲನ್ನು ಒಣಗಿಸ್ಕೊಳ್ತಿದ್ದ. ಅದನ್ನು ಗಮನಿಸಿದ ನಿಖಿಲ್ ನಸುನಗುತ್ತಾ ಅವಳ ಕೈಯಲ್ಲಿದ್ದ ಟವಲನ್ನು ತಾನೇ ಕಿತ್ಕೊಂಡು ಅವಳ ಮುಂದೆ ಬಂದು ನಿಂತು ಅತ್ಯಂತ ಮಮತೆಯಿಂದ ಕೂದಲನ್ನು ಒಣಗಿಸಲು ಪ್ರಾರಂಭಿಸ್ತಾನೆ. ಆ ಸಮಯದಲ್ಲಿ ದೊಡ್ಡ ಟವಲ್ನಿಂದ ಅವಳ ಕಣ್ಣುಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ವು. ಕೂದಲನ್ನು ಒಣಗಿಸುತ್ತಾ ನಿಖಿಲ್ ಇದ್ದಕ್ಕಿದ್ದಂತೆ ತನ್ನ ಕೈಗಳನ್ನು ಚಲಿಸುವುದನ್ನೇ ನಿಲ್ಲಿಸ್ತಾ ಟವಲನ್ನು ಮೆಲ್ಲನೆ ಪಕ್ಕಕ್ಕೆ ಸರಿಸಿ ಮುಂಜಾನೆಯ ಬೆಳಕಿನಲ್ಲಿ ಮಿನುಕ್ತಿದ್ದ ಅವಳ ಗುಲಾಬಿ ಬಣ್ಣದ ತುಟಿಗಳು ರೆಪ್ಪೆ ಬಡಿಯದೆ ದಿಟ್ಟಿಸಿ ನೋಡ್ತಾ ಇದ್ದ. ಪ್ರೀತಿಯಿಂದ ಮುನ್ನುಗ್ಗಿ ಮತ್ತೊಮ್ಮೆ ಮಧುರವಾಗಿ ಚುಂಬಿಸ್ತಾ. ಭೂಮಿಕಾ ನಾಚಿಕೆಯಿಂದ ಕೆಂಪಾಗುತ್ತಾ ಅವನನ್ನು ಹಿಂದಕ್ಕೆ ತಳ್ಳಿ ನಗುತ್ತಾ ಅಡುಗೆ ಮನೆ ಕಡೆ ಓಡಿದ್ಲು. ನಿಖಿಲ್ಗೆ ಇಷ್ಟವಾಗುವ ಬ್ರೇಕ್ಫಾಸ್ಟ್ ತಯಾರಿಸೋಕ್ಕೆ ಪ್ರಾರಂಭಿಸ್ಲು. ಅಂದ ಹಾಗೆ ಕೆಲಸದ ನಿಮಿತ್ತ ಹೊರ ಹೋಗಿದ್ದ ರೀನಾ ನಾಳೆ ಮನೆಗೆ ಮರಳಿ ಬರ್ತಾ ಇದ್ದಾಳೆ. ಭೂಮಿಕಾ ಅಡುಗೆ ಮನೆಯಲ್ಲಿ ಅತ್ಯಂತ ಬ್ಯುಸಿಯಾಗಿ ಅಡುಗೆ ಮಾಡ್ತಿರುವಾಗ ನಿಖಿಲ್ ರೂಮ್ನಿಂದ ಮೆಲ್ಲನೆ ನಡೆದು ಬಂದು ಭೂಮಿಕಾಳಿಗೆ ಭುಜದ ಮೇಲೆ ತನ್ನ ಗಲ್ಲವನ್ನು ಇರಿಸಿ ಅವಳ ಬೆನ್ನ ಹಿಂದೆ ಸಪೋರ್ಟ್ ಆಗಿ ನಿಂತ. ಅವನ ಬಲಿಷ್ಠ ತೋಳುಗಳು ಭೂಮಿಕಾಳ ಸಣ್ಣ ಸೊಂಟವನ್ನು ಅತ್ಯಂತ ಪ್ರೀತಿಯಿಂದ ಸುತ್ತುವರೆದಿದ್ವು. ಅವಳಿಗೆ ಅಡುಗೆಯ ಕೆಲಸಕ್ಕಾಗಿ ಈ ಅಡುಗೆ ಮನೆಯ ಕೌಂಟರ್ನಿಂದ ಆ ಕೌಂಟರ್ಗೆ ಪದೇ ಪದೇ ಚಲಿಸಬೇಕಾಗಿತ್ತು. ಆದರೆ ನಿಖಿಲ್ ಮಾತ್ರ ಅವಳ ಸೊಂಟದ ಮೇಲಿದ್ದ ಕೈಗಳನ್ನು ಬಿಡದೆಯೇ ಅವಳ ಹೆಜ್ಜೆಯನ್ನು ಇಡುತ್ತಾ ಅವಳ ಜೊತೆಯಲ್ಲೇ ಇಡೀ ಕಿಚನ್ ತುಂಬ ರೌಂಡ್ ಹೊಡೆದಿದ್ದ. ನಿಖಿಲ್ ತನ್ನ ಮಗುವಿನಂತೆ ಹೀಗೆ ತನಗೆ ಸಂಪೂರ್ಣವಾಗಿ ಅಟ್ಟಿಕೊಂಡಿರುವುದನ್ನು ಕಂಡು ಭೂಮಿಕಾಗೆ ಒಳಗೊಳಗೆ ತುಂಬಾ ಖುಷಿಯಾಗ್ತಿದ್ರು. ಸ್ವಲ್ಪ ಉಸಿರುಗಂಟಿದಂತೆ ನಟಿಸಿದ್ಲು. ಅವಳು ಇದ್ದಕ್ಕಿದ್ದಂತೆ ಅವನ ಕಡೆಗೆ ತಿರುಗಿ ಸುಳ್ಳು ಕೋಪವನ್ನು ನಟಿಸುತ್ತಾ, ಏನು ಮಾಡ್ತಿದ್ಯಾ ನಿಖಿಲ್, ಅಡುಗೆ ಮಾಡೋಗ್ಬಿಡು, ಸ್ವಲ್ಪ ಜೋರಾಗಿ ಕೂಗಿದ್ಲು. ಆದರೆ ನಿಖಿಲ್ ಅದಕ್ಕೆಲ್ಲ ಕ್ಯಾರೆ ಬುಲಾರೆ ಅಂದೆ ಇದ್ದಕ್ಕಿದ್ದಂತೆ ಮುದ್ದಾಗಿ ಅವಳ ನುಣುಪಾದ ಕೆನ್ನೆಗೆ ಕ್ಯೂಟ್ ಆಗಿ ಮುತ್ತಿಟ್ಟ. ಬನ್ನಿ, ನಿಜವಾಗಿಯೂ ಏನಾಗಿದೆ ಇವತ್ತು ನಿನಗೆ? ಬೆಳ್ಳಂಬೆಳಗ್ಗೆ ನೀನು ತುಂಬಾ ಸೂಪರ್ ಮೂಡಲ್ಲಿದ್ದೀಯಾ ಅನಿಸುತ್ತೆ. ಭೂಮಿಕಾ ಕಣ್ಣು ಸಣ್ಣದು ಮಾಡಿ ನಗುತ್ತಾ ಹೇಳಿದ್ಲು. ಹೌದು, ಯಾಕಂದರೆ ನಾನು ನಿನ್ನನ್ನು ಜನ್ಮ ಜನ್ಮಾಂತರಕ್ಕೂ ನಿಜವಾಗಿಯೂ ತುಂಬಾ ಪ್ರೀತಿಸ್ತೀನಿ. ಈಗ ನನ್ನ ಮನಸ್ಸಿಗೆ ಸಂಪೂರ್ಣವಾಗಿ ಅನ್ನಿಸ್ತಿದೆ. ನಿಖಿಲ್ ಅವಳ ಮುಖವನ್ನೇ ನೋಡುತ್ತಾ ನಗುತ್ತಾ ಹೇಳ್ದ. ಭೂಮಿಕಾ ಪ್ರೀತಿಯಿಂದ ತಾನು ತಯಾರಿಸಿದ ಬಿಸಿ ಬಿಸಿ ಆಹಾರವನ್ನು ಪ್ಲೇಟ್ಗೆ ತೆಗೆದುಕೊಂಡು ಬಂದು ಊಟದ ಮೇಜಿನ ಮೇಲೆ ಇಟ್ಟು ನಿಖಿಲನ್ನು ಪ್ರೀತಿಯಿಂದ ಅಲ್ಲಿ ಕುಳಿತುಕೊಳ್ಳಲು ಸನ್ನೆಯನ್ನು ಮಾಡ್ತಾಳೆ. ನಿಖಿಲ್ ಕೇವಲ ಒಂದೇ ಒಂದು ದಿನದಲ್ಲಿ ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ ಗೊತ್ತಾ ಅಂತ ಭೂಮಿಕಾ ಆಶ್ಚರ್ಯದಿಂದ ಹೇಳಿದ್ದು. ಹಾಗಾದರೆ ಮಡದಿಯರೇ ನನ್ನಲ್ಲಿ ಬಂದಿರುವ ಆ ಹೊಸ ಬದಲಾವಣೆ ನಿನಗೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂದು ಆತ ನಗುತ್ತಾ ಬ್ರೆಡ್ ಟೋಸ್ಟನ್ನು ಕೈಗೆ ತೆಗೆದುಕೊಳ್ಳುತ್ತಾ ರೊಮ್ಯಾಂಟಿಕ್ ಆಗಿ ಕೇಳ್ದ. ಭೂಮಿಕಾ ಅವನ ಕಣ್ಣುಗಳನ್ನೇ ನೋಡುತ್ತಾ, ಇತರರ ಬಗ್ಗೆ ನನಗೆ ಗೊತ್ತಿಲ್ಲ ನಿಖಿಲ್, ಆದರೆ ನಿನ್ನಲ್ಲಿ ಬಂದಿರುವ ಈ ಮುದ್ದಾದ ಬದಲಾವಣೆ ನನಗೆ ತುಂಬಾ ಇಷ್ಟ ಆಗಿದೆ. ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ.